ಹಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಆನ್ಯಲ್ ಎಕ್ಸಾಮ್ಗೆ ಯಾವೆಲ್ಲ ಚಾಪ್ಟರ್ಸ್ ನೀವು ಓದಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಆಗಿ ಸಿಂಪಲ್ ಇರುವಂತಹ ನೋಟ್ಸು ಕೂಡ ಕೊಟ್ಟಿರ್ತೀನಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೋಡಿ, 3 ಬ್ರಾಂಚಸ್ ಇದೆ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲಿ: ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಟೋಟಲ್ 4 ಚಾಪ್ಟರ್ಸ್ ಇದೆ: ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್, ಥರ್ಮೋಡೈನಾಮಿಕ್ಸ್ ಮತ್ತು ಈಕ್ಲಿಬ್ರಿಯಮ್. ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ ಔಟ್, ಯು ನೀಡ್ ಟು ಸ್ಟಡಿ ಆಲ್ ದ 4 ಚಾಪ್ಟರ್ಸ್. ನಿಮಗೆ ಇಲ್ಲ ನಮಗೆ 70% 80% ಮಾರ್ಕ್ಸ್ ಸಾಕು ಅಂದರೆ ಈ 4 ಚಾಪ್ಟರಲ್ಲಿ 2 ಚಾಪ್ಟರ್ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವುದಾದ್ರೂ 2 ಚಾಪ್ಟರ್ ಕಂಪ್ಲೀಟ್ ಆಗಿ ಓದಿದ್ರು ಕೂಡ ನೀವು ಈಸಿಯಾಗಿ ಫಿಸಿಕಲ್ ಕೆಮಿಸ್ಟ್ರಿನಿಂದ ಬರುವಂತಹ ಕ್ವಶನ್ಸ್ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ನನ್ನ ಸಜೆಷನ್ ಏನಪ್ಪ ಅಂದರೆ, ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಮತ್ತು ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ ನೀವು ಆಲ್ರೆಡಿ ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತು ಮಿಡ್ ಟರ್ಮ್ಗೆ ಓದಿರ್ತೀರಾ. ಅದು ನಿಮ್ಗೆ ಜಾಸ್ತಿ ಪರ್ಫೆಕ್ಷನ್ ಆಗಿರುತ್ತೆ. ಅದನ್ನು ಓದ್ಕೊಂಡ್ರೆ ವಾಸಿ. Then better you study all the 4 chapters because it is going to be helpful in second PUC chemistry as well as for entrance exam. Then inorganic chemistry 3 chapters ಇದೆ: classification of elements and periodicity in properties, second chapter chemical bonding and molecular structure, ಮತ್ತು third chapter redox reaction. ನಿಮಗೆ 3 ಚಾಪ್ಟರಲ್ಲಿ 3 ಓದೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕಂಪ್ಲೀಟಾಗಿ ಓದಂಗಿದ್ರೆ ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಓದಿ. ಇದು ಬಿಗ್ ಚಾಪ್ಟರ್. ಇಲ್ಲ ಆಗಲ್ಲ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ ಮತ್ತು ರೆಡಾಕ್ಸ್ ರಿಯಾಕ್ಷನ್, ಈ 2 ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಳ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ 2 ಚಾಪ್ಟರ್ ಇದೆ: ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಮತ್ತು 2ನೇ ಚಾಪ್ಟರ್ ಹೈಡ್ರೋಕಾರ್ಬನ್. ನೋಡಿ, ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಈ 2 ಚಾಪ್ಟರ್ ನೀವು ಕಂಪ್ಲೀಟಾಗಿ ಓದಲೇಬೇಕು. ಸೊ ಲೆಟ್ ಅಸ್ ಸಿ ಚಾಪ್ಟರ್ ವೈಸ್ some important question answers from this first PUC chemistry. ನೋಡಿ, ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಇಂದ ನ್ಯೂಮರಿಕಲ್ಸು ಕೂಡ ಬರುತ್ತೆ. ಟೆಂಪ್ರೇಚರ್ ರಿಲೇಟೆಡ್, ಡಿಗ್ರಿ ಫ್ಯಾರನೀಟ್, ಡಿಗ್ರಿ ಸೆಲ್ಸಿಯಸ್ ರಿಲೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅಥವಾ ಪರ್ಸೆಂಟೇಜ್ ಕಂಪೋಸಿಷನ್ ಕ್ವಶನ್ ಆನ್ಸರ್ಸು ಕೇಳ್ತಾರೆ, ಅಥವಾ ಎಂಪರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ, ಮತ್ತು ಸ್ಟಾಕ್ಯುಮೆಟ್ರಿ ರಿಯಾಕ್ಷನ್ಸ್ನ ಬ್ಯಾಲೆನ್ಸ್ ಮಾಡಿ ಅದರಲ್ಲಿ ಇರುವಂತಹ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ನ ಮಾಸ್ ಕಂಡುಹಿಡಿಯೋದು ಅಥವಾ ವ್ಯಾಲ್ಯೂಮ್ ಕಂಡುಹಿಡಿಯೋದು, ಅಥವಾ ಮೊಲಾರಿಟಿ ಮೇಲೆ ನ್ಯೂಮರಿಕಲ್ಸ್, ಅಥವಾ ಆವ್ರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಈ ಚಾಪ್ಟರಿಂದ ಬರುವಂತಹ ಇವೆಲ್ಲ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಇದ್ರ ಜೊತೆಗೆ ಸ್ವಲ್ಪ ಬೇರೆ ಕ್ವಶನ್ಸು ಕೇಳ್ತಾರೆ. ಎಕ್ಸಾಂಪಲ್, ಕ್ಯಾನ್ಸರ್ ಮತ್ತು ಏಡ್ಸ್ಗೆ ಟ್ರೀಟ್ ಮಾಡುವಂತಹ ಡ್ರಗ್ಸ್ ಮತ್ತು ಡೆನ್ಸಿಟಿ ಯೂನಿಟ್, ಸೈಂಟಿಫಿಕ್ ನೊಟೇಷನ್ ಮತ್ತು ಸಿಗ್ನಿಫಿಕೆಂಟ್ ಫಿಗರ್ಸ್ ನ್ಯೂಮರಿಕಲ್ಸ್, ಮತ್ತು ಕೆಲವು ಲಾಸ್ ಇದೆ ಈ ಚಾಪ್ಟರಲ್ಲಿ: ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಗೇ-ಲುಸಾಕ್ಸ್ ಲಾ, ಅವಗೆಡ್ರೋ ಲಾ. ಈ ಲಾಸ್ ಇಂದಾನು ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸ್ಗೆ. ದೆನ್ ಅವಗೆಡ್ರೋ ಲಾ, ಅವಗೆಡ್ರೋ ನಂಬರ್, ಮೋಲ್ ಡೆಫಿನೇಷನ್, ಲಿಮಿಟಿಂಗ್ ರಿಯೇಜೆಂಟ್ ಡೆಫಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು 3 ಮಾರ್ಕ್ಸ್ಗೆ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಡೆಫಿನೇಷನ್ ಆಫ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ಗೆ ಬರೋದಾದರೆ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ ತುಂಬ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ಕೇಳಿರ್ತಾರೆ. ಅಥವಾ ಬೋರ್ಸ್ ಮಾಡೆಲ್ ಆಫ್ ಎನ್ ಆಟಮ್ನ ಪಾಸ್ಟುಲೇಟ್ಸ್ ಕೇಳ್ತಾರೆ, ಇಲ್ಲಾಂದರೆ ಲಿಮಿಟೇಷನ್ಸ್ ಕೇಳ್ತಾರೆ. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಮತ್ತು ಫಾರ್ಮುಲಾ, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ ಕೇಳ್ತಾರೆ. ದೆನ್ ಸ್ವಲ್ಪ ಡೆಫಿನೇಷನ್ಸ್ ಇದೆ, ಲೈಕ್ ಹುಂಟ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಐಸೋಟೋನ್ ಡೆಫಿನೇಷನ್, ಆಫ್ಬೋ ಪ್ರಿನ್ಸಿಪಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಬರುವಂತಹ ಸೀರೀಸ್ ಯಾವುದು UV ರೀಜನ್ಗೆ ಬಿಲಾಂಗ್ ಆಗುತ್ತೆ, ಯಾವುದು ವಿಸಿಬಲ್ ರೀಜನ್, ಯಾವುದು IR ರೀಜನ್ಗೆ ಬಿಲಾಂಗ್ ಆಗುತ್ತೆ, ಅದು ಕೇಳ್ತಾರೆ. ಮತ್ತು ಕ್ರೋಮಿಯಂ ಅಟಾಮಿಕ್ ನಂಬರ್ ಕೊಟ್ಟು ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಅದರಲ್ಲಿ ಇರುವಂತಹ ಅನ್ಪೇರ್ಡ್ ಎಲೆಕ್ಟ್ರಾನ್ ಕೇಳ್ತಾರೆ. ಕಾಪರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು P ಆರ್ಬಿಟಲ್ ಮತ್ತು D ಆರ್ಬಿಟಲ್ನ ಸ್ಟ್ರಕ್ಚರ್ಸು ಕೂಡ ಕೇಳ್ತಾರೆ. ಇದು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ದೆನ್ ಸ್ಟ್ರಕ್ಚರ್ ಆಫ್ ಆಟಮಿಂದ ಕೆಲವು ನ್ಯೂಮರಿಕಲ್ಸು ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ: ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ವೇವ್ ನಂಬರ್ ಅಥವಾ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಎನರ್ಜಿ ಆಫ್ ಫೋಟಾನ್ E=hv, ಇದು ಕೂಡ ಕೇಳ್ತಾರೆ. ಮತ್ತು ರಿಡ್ಬರ್ಗ್ ಈಕ್ವೇಷನ್ ಮೇಲೆ ವೇವ್ ನಂಬರ್ RH × 1/n1² ಮತ್ತು -1/n2², ಇದ್ರ ಮೇಲೆ ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ಅಥವಾ ವೇವ್ ಲೆಂತ್ ಕಂಡುಹಿಡಿಯೋದು ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಆಫ್ ಎಲಿಮೆಂಟ್ಸಲ್ಲಿ ಮೆಂಡೆಲಿಫ್ ಪೀರಿಯಾಡಿಕ್ ಲಾ, ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳ್ತಾರೆ. ಮತ್ತು IUPAC ನೇಮ್ಸ್, ಅಟಾಮಿಕ್ ನಂಬರ್ 100 ಆ್ಯಂಡ್ ಎಬವ್ ಎಲಿಮೆಂಟ್ಸ್ನ IUPAC ನೇಮ್ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಅಸಿಡಿಕ್, ಬೇಸಿಕ್ ಮತ್ತು ನ್ಯೂಟ್ರಲ್ ಆ್ಯಂಡ್ ಆಂಫೋಟರಿಕ್ ಆಕ್ಸೈಡ್ಸ್ ಬಗ್ಗೆನೂ ಕೇಳ್ತಾರೆ. ಸೊ ನೋಡಿರಿ, ಇಲ್ಲಿ ನೋಟ್ಸಲ್ಲಿ ನಾನು ಕೊಟ್ಟಿದ್ದೀನಿ ಮೆಂಡೆಲಿಫ್ ಪೀರಿಯಾಡಿಕ್ ಲಾ ಮತ್ತು ಮಾಡರ್ನ್ ಪೀರಿಯಾಡಿಕ್ ಲಾ,
ಯಾರು ಪ್ರಪೋಸ್ ಮಾಡಿದ್ದು, ಮತ್ತು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಯಾವುದು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಯಾವುದು, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಯಾವುದು, ಮತ್ತು ಪೀರಿಯಾಡಿಕ್ ಪ್ರಾಪರ್ಟೀಸ್ಗೆ ಬರೋದಾದರೆ ಅಟಾಮಿಕ್ ರೇಡಿಯಸ್, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ, ಈ 4ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಮತ್ತು ಗ್ಯಾಪ್ನ ಕೊಡ್ರಿ, ಎಲೆಕ್ಟ್ರಾನ್ ಅಫಿನಿಟಿನಲ್ಲಿ ಜಾಸ್ತಿ ಇರೋದು ಕ್ಲೋರಿನ್ಗೆ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದು ಫ್ಲೂರಿನ್ಗೆ. ದೆನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇನಾರ್ಗ್ಯಾನಿಕಲಿ ಇನ್ನೊಂದು ಚಾಪ್ಟರ್ ರೆಡಾಕ್ಸ್ ರಿಯಾಕ್ಷನ್, ಇಲ್ಲಿ ನಿಮಗೆ ಕೇಳೋದು ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಡೆಫಿನೇಷನ್ ಕೇಳ್ತಾರೆ, ಆಕ್ಸಿಡೇಷನ್ ನಂಬರ್ ಡೆಫಿನೇಷನ್ ಕೇಳ್ತಾರೆ, ಮತ್ತು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ರೂಲ್ಸ್ ಏನು, ಈ ರೂಲ್ಸ್ನು ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆಕ್ಸಿಡೇಷನ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಇದು ಕೂಡ ಕೇಳ್ತಾರೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಮತ್ತು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಮತ್ತು ಎಕ್ಸಾಂಪಲು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು 3 ಮಾರ್ಕ್ಸ್ಗೆ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಆಕ್ಸಿಡೇಷನ್ ನಂಬರ್ ಬೇಸಿಸ್ ಮೇಲೆ ಬ್ಯಾಲೆನ್ಸ್ ಮಾಡಿ ಅಂತಲೂ ಕೇಳ್ತಾರೆ. ಸೊ ದೀಸ್ ಸಮ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್ 2-3 ಎಕ್ಸಾಂಪಲ್ಸ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸ್ಟಾಕ್ ನೋಟೇಷನ್ ಮತ್ತು ರೆಡಾಕ್ಸ್ ಕಪಲ್ ಡೆಫಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇದ್ರ ಡೀಟೇಲ್ ಆಗಿ ನಾನು ವೀಡಿಯೋಸು ಕೂಡ ಮಾಡಿದ್ದೀನಿ ಚಾಪ್ಟರ್ ವೈಸ್, ಅದನ್ನು ಕೂಡ ನೀವು ನೋಡ್ಬೋದು. ಇಫ್ ಯು ವಾಂಟ್ ಟು ಸ್ಟಡಿ ದ ಕಾನ್ಸೆಪ್ಟ್ ಇನ್ ಡೀಟೇಲ್ ಯು ಕ್ಯಾನ್ ಗೋ ಥ್ರೂ ದೋಸ್ ವೀಡಿಯೋಸ್. ದೆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬರೋದಾದರೆ ಹೋಮೋಲೈಟಿಕ್ ಫಿಷನ್, ಹೆಟ್ರೋಲೈಟಿಕ್ ಫಿಷನ್, ದೆನ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಹೈಪರ್ ಕಾಂಜುಗೇಷನ್, ಡೆಫಿನೇಷನ್ ಆಫ್ ಎಲೆಕ್ಟ್ರೋಫೈಲ್ ನ್ಯೂಕ್ಲಿಯೋಫೈಲ್, ಇಂಡಕ್ಟಿವ್ ಎಫೆಕ್ಟ್, RF ರಿಟೆನ್ಷನ್ ಫ್ಯಾಕ್ಟರ್ ಫಾರ್ಮುಲಾ, ರೆಸೊನೆನ್ಸ್ ಎಫೆಕ್ಟ್, ಕಾರ್ಬನ್ ಮತ್ತು ಹೈಡ್ರೋಜನ್ನ ಡಿಟೆಕ್ಷನ್ ಮಾಡೋದು ಹೇಗೆ ಅಂತ, ಮತ್ತು 5 ಮಾರ್ಕ್ಸ್ಗೆ ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಲೀಬಿಗ್ಸ್ ಮೆಥಡ್ ಕೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಈ ಡಯಾಗ್ರಾಮ್ ಮತ್ತು ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಬರಿಬೇಕು ನೀವು. ಮತ್ತು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಥವಾ ಲೆಸಾಜಿನಸ್ ರಿಯೇಜೆಂಟ್ ಹೇಗೆ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್. ಮತ್ತು ಲೆಸಾಜಿನಸ್ ರಿಯೇಜೆಂಟ್ನ ಬಳಸ್ಕೊಂಡು ನೈಟ್ರೋಜನ್ನ ಹೇಗೆ ಡಿಟೆಕ್ಟ್ ಮಾಡ್ತೀರಾ, ಸಲ್ಫರ್ನ ಹೇಗೆ ಡಿಟೆಕ್ಟ್ ಮಾಡ್ತೀರಾ, ಹ್ಯಾಲೋಜನ್ನ ಹೇಗೆ ಡಿಟೆಕ್ಟ್ ಮಾಡ್ತೀರಾ ಅಂತಲೂ ಸಹ ಕೇಳ್ತಾರೆ. ಸೊ ಈ ಚಾಪ್ಟರಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಆಲ್ಕೈನ್ಸ್ನ ಹೈಬ್ರಿಡೈಸೇಷನ್ ಮತ್ತು ಸ್ಟ್ರಕ್ಚರ್ಗೆ ಅಪ್ಲೈ ಕೊಡ್ರಿ. ಮತ್ತು ಫ್ರೆಡ್ರಿಚ್ ಓಹ್ಲರ್ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ನ ಲ್ಯಾಬಲ್ಲಿ ಪ್ರಿಪೇರ್ ಮಾಡಿದ್ದು ಯೂರಿಯಾನ ಮತ್ತು ಅಮೋನಿಯಂ ಸೈನನ್ನು ಬಳಸ್ಕೊಂಡು ಮಾಡ್ದ. ಮತ್ತು ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ದಾಗ ಕಾರ್ಬನ್ನ ಹೈಬ್ರಿಡೈಸೇಷನ್ ಏನು, ಸಿಗ್ಮಾ ಬಾಂಡ್ ಪೈ ಬಾಂಡ್ನ ಹೇಗೆ ಐಡೆಂಟಿಫೈ ಮಾಡೋದು ಅದು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ದೆನ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಡೆಫಿನೇಷನ್, ಫಂಕ್ಷನಲ್ ಗ್ರೂಪ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಅದು ಕೂಡ ಕೇಳ್ತಾರೆ. ರೆಸೊನೆನ್ಸ್ ಆಫ್ ಬೆನ್ಸಿನ್, ನೈಟ್ರೋಜನ್ನ ಎಸ್ಟಿಮೇಟ್ ಮಾಡೋದಕ್ಕೆ ಜಲ್ಡಾಲ್ಸ್ ಮೆಥಡ್ ಇದೆ ಮತ್ತು ಡೂಮಾಸ್ ಮೆಥಡ್ ಇದೆ. ಐಸೋಮರ್ಸ್ ಕೇಳ್ತಾರೆ, ಚೈನ್ ಐಸೋಮರ್, ಪೊಸಿಷನ್ ಐಸೋಮರ್ಸ್ ಮತ್ತು ಫಂಕ್ಷನಲ್ ಐಸೋಮರ್ ಕೂಡ ತುಂಬ ಇಂಪಾರ್ಟೆಂಟ್. ಹೈಡ್ರೋಕಾರ್ಬನ್ಸ್ ಚಾಪ್ಟರ್ಗೆ ಬರೋದಾದರೆ ಎಗೇನ್ ಪ್ರಿಪರೇಷನ್ಸ್ಗೆ ಬಂದಾದರೆ ವರ್ಡ್ಸ್ ರಿಯಾಕ್ಷನ್, ಡಿಕಾರ್ಬಾಕ್ಸಿಲೇಷನ್, ಸೋಡಾ ಲೈಮ್ ಬಗ್ಗೆ ಕೇಳ್ತಾರೆ, ಮತ್ತು ಕೋಲ್ಬೇಸ್ ರಿಯಾಕ್ಷನ್. ದೆನ್ 3 ಮಾರ್ಕ್ಸಲ್ಲಿ ಕ್ಲೋರಿನೇಷನ್ ಆಫ್ ಮೀಥೇನ್ ಮೆಕ್ಯಾನಿಸಮ್ ಕೇಳ್ತಾರೆ. ದೆನ್ ನ್ಯೂಮನ್ಸ್ ಪ್ರೊಜೆಕ್ಷನ್, ಎಕ್ಲಿಪ್ಸ್ ಮತ್ತು ಸ್ಟ್ಯಾಗರ್ಡ್ ಬಗ್ಗೆ ಕೇಳ್ತಾರೆ. ಜಿಯೋಮೆಟ್ರಿಕ್ ಐಸೋಮರಿಸಮ್ ಬಗ್ಗೆ ಕೇಳ್ತಾರೆ. ಮತ್ತು ಲಿಂಡ್ಲಾರ್ ಕೆಟ್ಲಿಸ್ ಬಗ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಮಾರ್ಕೋನಿಕಾಫ್ಸ್ ರೂಲ್, ಸ್ಟೇಟ್ಮೆಂಟ್ ಮತ್ತು ಮೆಕ್ಯಾನಿಸಮ್ ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಥವಾ ಕರಾಶ್ ಎಫೆಕ್ಟ್, ಪರಾಕ್ಸೈಡ್ ಎಫೆಕ್ಟ್ ಇದು ಕೂಡ ಕೇಳ್ತಾರೆ. ದೆನ್ ಆಲ್ಕೈನ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಕ್ಯಾಲ್ಶಿಯಂ ಕಾರ್ಬೈಡಿಂದ. ದೆನ್ ಸೈಕ್ಲಿಕ್ ಪಾಲಿಮರೈಸೇಷನ್ ಕೇಳ್ತಾರೆ, ಈಥೈನ್ ಟು ಬೆನ್ಸಿನ್. ದೆನ್ ಟೆಸ್ಟ್ ಟು ಐಡೆಂಟಿಫೈ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದು ಕೂಡ ಇಂಪಾರ್ಟೆಂಟ್. ಆರೋಮಟೈಸೇಷನ್ ರಿಯಾಕ್ಷನ್ ಟು ಪ್ರಿಪೇರ್ ಬೆನ್ಸಿನ್, ಪೈರೋಲೈಸಿಸ್ ಕ್ರ್ಯಾಕಿಂಗ್ ಡೆಫಿನೇಷನ್ ಕೂಡ ಕೇಳ್ತಾರೆ. ದೆನ್ ಬೆನ್ಸಿನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿದಾಗ ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಮತ್ತು ಕ್ಲೋರೋಬೆನ್ಸಿನ್ ಆಗೋದು ಹೇಗೆ ಕೇಳ್ತಾರೆ. ದೆನ್ ಹುಕೆಲ್ಸ್ ರೂಲ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಬೆನ್ಸಿನ್ ಫಿನಾಲ್ ಜೊತೆ ಹೇಗೆ ಫಿನಾಲ್ ಜಿಂಕ್ ಜೊತೆ ಹೇಗೆ ರಿಯಾಕ್ಟ್ ಆಗಿ ನೀವು ಬೆನ್ಸಿನ್ ಪ್ರಿಪೇರ್ ಮಾಡ್ತೀರಾ. ಮತ್ತು ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆನ್ಸಿನ್ 3 ಸ್ಟೆಪ್ ಇದೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಕೆಮಿಕಲ್ ಬಾಂಡಿಂಗಲ್ಲಿ ಬರೋದಾದರೆ ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್, ಬಾಂಡ್ ಎಂಥಾಲ್ಪಿ, ಬಾಂಡ್ ಆರ್ಡರ್ ಇದೆಲ್ಲ ಬಾಂಡ್ ಪ್ಯಾರಾಮೀಟರ್ಸ್, ಇದರ ಡೆಫಿನೇಷನ್ ಕೇಳ್ತಾರೆ. ಮತ್ತು ರೆಸೊನೆಂಟ್ ಸ್ಟ್ರಕ್ಚರ್ ಆಫ್ ಓಝೋನ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ದೆನ್ ಓಝೋನ್ನ ಫಾರ್ಮಲ್ ಚಾರ್ಜ್, ಓಝೋನ್ನಲ್ಲಿರುವಂತಹ ಆಕ್ಸಿಜನ್ನ ಫಾರ್ಮಲ್ ಚಾರ್ಜ್ ಹೇಗೆ ಕಂಡುಹಿಡ್ತೀರಾ ಅದನ್ನು ಕೇಳ್ತಾರೆ. ಸಿಗ್ಮಾ ಬಾಂಡ್ ಪೈ ಬಾಂಡ್ ಡಿಫ್ರೆನ್ಸಸ್ ಕೇಳ್ತಾರೆ. ದೆನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿಫ್ರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್, ದೆನ್ ಬಾಂಡ್ ಆರ್ಡರ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. VSEPR ಥಿಯರಿ, ಪಾಸ್ಟುಲೇಟ್ಸು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಈ ಚಾಪ್ಟರಲ್ಲಿ ನಿಮಗೆ ಕೇಳೋದು ಕಂಡೀಷನ್ಸ್ ಫಾರ್ ಆನ್ ಆಟಮ್ ಟು ಫಾರ್ಮ್ ಅಯಾನಿಕ್ ಬಾಂಡ್, ಮತ್ತು ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್, ನಾನ್ ಪೋಲಾರ್ ಮಾಲಿಕ್ಯೂಲ್ ಡೆಫಿನೇಷನ್ ಎಕ್ಸಾಂಪಲ್, ಪೋಲಾರ್ ಮಾಲಿಕ್ಯೂಲ್ ಡೆಫಿನೇಷನ್ ಎಕ್ಸಾಂಪಲ್, ಡೈಪೋಲ್ ಮೂಮೆಂಟ್ ಡೆಫಿನೇಷನ್ ಮತ್ತು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ದೆನ್ ಅಕಾರ್ಡಿಂಗ್ ಟು LCAO ನೀವು ಹೈಡ್ರೋಜನ್ ಮಾಲಿಕ್ಯೂಲ್ಸ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅದನ್ನು ಫ್ಲೋ ಚಾರ್ಟ್, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ತಾರೆ. ಬಾಂಡ್ ಆರ್ಡರು ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಸಹ ಕೇಳ್ತಾರೆ.
ದೆನ್ ಈ ಚಾಪ್ಟ್ರಲ್ಲಿ ಲಿಥಿಯಂ ಮಾಲಿಕ್ಯೂಲ್ಸ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಕಾರ್ಬನ್ ಮಾಲಿಕ್ಯೂಲ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ. ಹೈಡ್ರೋಜನ್ ಬಾಂಡಿಂಗ್ ಡೆಫಿನೇಷನ್ ಮತ್ತು ಟೈಪ್ಸ್ ವಿತ್ ಎಕ್ಸಾಂಪಲ್, ಅದು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದರ ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ. ದೆನ್ ಥರ್ಮೋಡೈನಾಮಿಕ್ಸಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನ್ಯೂಮರಿಕಲ್ಸ್ ಕೇಳ್ತಾರೆ. ದೆನ್ ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು. ದೆನ್ ಎಂಥಾಲ್ಪಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಥರ ನ್ಯೂಮರಿಕಲ್ಸ್ ಅಂತೂ ಕಂಪಲ್ಸರಿ ಕೇಳ್ತಾರೆ. ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ ಚಾಪ್ಟರ್ ವೈಸ್, ಅದು ಕೂಡ ನೀವು ನೋಡಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ದೆನ್ ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನ್ಯೂಮರಿಕಲ್ಸ್ ಕೇಳ್ತಾರೆ. ಈಕ್ವಿಲಿಬ್ರಿಯಂ ಚಾಪ್ಟರಿಂದ ಕೇಳುವಂತಹ ನ್ಯೂಮರಿಕಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಫೈಂಡ್ ಔಟ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮ್. ಡೆಲ್ಟಾ ಜಿ ನಾಟ್ ನ್ಯೂಮರಿಕಲ್ಸು ಕೇಳ್ತಾರೆ. ಪಿ ಹೆಚ್ ಮೇಲೆ ನ್ಯೂಮರಿಕಲ್ಸ್ ಕಂಪಲ್ಸರಿಯಾಗಿ ಕೇಳ್ತಾರೆ. ಯು ಪ್ರಾಕ್ಟೀಸ್ ದಟ್ ಆಲ್ಸೋ. ದೆನ್ ಥರ್ಮೋಡೈನಾಮಿಕ್ಸಲ್ಲಿ ಟೈಪ್ಸ್ ಆಫ್ ಸಿಸ್ಟಮ್, ಓಪನ್, ಕ್ಲೋಸ್ಡ್ ಮತ್ತು ಐಸೋಲೇಟೆಡ್ ವಿತ್ ಎಕ್ಸಾಂಪಲ್, ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಡೆಫಿನೇಷನ್ ವಿತ್ ಎಕ್ಸಾಂಪಲ್. ದೆನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ದೆನ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಹೆಸ್ ಲಾ ಆಫ್ ಹೀಟ್ ಸಮೇಷನ್ ಮತ್ತು ಎಂಟ್ರೋಪಿ ಡೆಫಿನೇಷನ್ ಸಹ ಕೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಈಕ್ವಿಲಿಬ್ರಿಯಮ್ಗೆ ಬರೋದಾದರೆ ಬಫರ್ ಸೊಲ್ಯೂಷನ್ ಡೆಫಿನೇಷನ್, ಎಕ್ಸಾಂಪಲ್, ಹೈಸನ್ಬರ್ಗ್ ಹೆಂಡರ್ಸನ್ ಆ್ಯಂಡ್ ಹ್ಯಾಸಲ್ಬ್ಯಾಚ್ ಈಕ್ವೇಷನ್ನ ಹೇಗೆ ಡಿರೈವ್ ಮಾಡೋದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮ್. ಮತ್ತು ಆಸಿಡ್ ಬೇಸ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಅರ್ಹಿನಸ್ ಕಾನ್ಸೆಪ್ಟ್, ಅಕಾರ್ಡಿಂಗ್ ಟು ಬ್ರೌನ್ಸ್ಟೆಡ್-ಲೌರೀಸ್ ಕಾನ್ಸೆಪ್ಟ್. Then according to Levy's concept, that is also very important. Common and effect definition ಕೇಳ್ತಾರೆ. Then important ionic product of water ಕೇಳ್ತಾರೆ. Then amphoteric nature of water. Then PKW is equal to PH plus POH ಹೇಗೆ ನೀವು ಶೋ ಮಾಡ್ತೀರಾ, ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನಿಮಗೆ ಫಸ್ಟ್ ಪಿ ಸಿ ಕೆಮಿಸ್ಟ್ರಿಯಲ್ಲಿ ಕೇಳುವಂಥದ್ದು. ಸೊ ಡೀಟೇಲ್ ಆಗಿ ಚಾಪ್ಟರ್ ವೈಸು ಕೂಡ ವೀಡಿಯೋಸ್ ಮಾಡಿದ್ದೀನಿ, ನೋಟ್ಸು ಕೂಡ ಕೊಡ್ತೀನಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರುವಂತಹ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸ್ನ ಸ್ಕೋರ್ ಮಾಡಿ. ಆಲ್ ದ ಬೆಸ್ಟ್.